ಕೈ ತುಂಬ ಮೆಣಸಿನಕಾಳು. ಮೆಣಸಿನಕಾಳು ಸುಮಂತ್ ಇದು ಕತ್ಕೊಂಡೋದ್ರೆ ಏನು ಮಾಡ್ತೀರಾ ನೀವು? ಇದನ್ನು ಕತ್ಕೊಂಡೋದ್ರೆ ಏನು ಮಾಡ್ತೀರಾ? ಕಳ್ತನ ಆಗಲ್ಲ, ಯಾರು ಕಳ್ತನ ಮಾಡಲ್ಲ ಇದನ್ನೆಲ್ಲವ. ನಾವು ದೇವ್ರ ಮೇಲೆ ನಂಬಿಕೆ ಇಟ್ಟಿರ್ತೀವಿ, ಹಂಗೆ ನಮ್ಮೂರಿನ ಜನ ನಮಗೆಲ್ಲ ಪರಿಚಯ ಇರ್ತಾರೆ. ಕಳ್ತನ ಮಾಡ್ಕೊಂಡೋದ್ರೆ ಸುಮ್ಮನೆ ಅವ್ರನ್ನ ಊರಿಂದ ಬಹಿಷ್ಕಾರ ಮಾಡ್ಬಿಡ್ತೀವಿ. ಆಮೇಲೆ ಕಳ್ತನ ಮಾಡಿದ್ರೆ ಇಷ್ಟೆಲ್ಲ ತಗೊಂಡೋಗ್ಬೋದಾ? ಅದೆಲ್ಲ ತಗೊಂಡೋದ್ರೆ ಪರವಾಗಿಲ್ಲ, ಅವ್ರ ಮನೆಗೆ ಅಂತ ಬಿಡ್ಬೋದು, ಅವ್ರ ಮನೆಗೆ ಇಟ್ಕೊಬೋದು. ನಾವು ಮಾಡೋದನ್ನ ವರ್ಷ ಎಲ್ಲ ಮಾಡಿರ್ತೀವಲ್ಲ, ಅಂಥದನ್ನ ಅವ್ರೇನಾರ ಕಳ್ತನ ಮಾಡಿದ್ರೆ ಅಂದ್ರೆ ಸುಮ್ಮನೆ ನಮಗೂ ಕಷ್ಟ. ವರ್ಷ ಎಲ್ಲ ಕಷ್ಟಪಟ್ಬಿಟ್ಟು ಬೇರೆ ಕಳ್ತನ ಮಾಡಿ ಸಿಕ್ಕಾಕೊಂಡ್ರು ಅಂದ್ರೆ ಅವ್ರಿಗೆ ಊರಿಂದೆಲ್ಲ ಬಹಿಷ್ಕಾರ ಮಾಡ್ಬಿಡ್ತೀವಿ. ಮತ್ತು ಊರಿಂದ ಇರಬಾರ್ದು ಅವರು. ಯಾರು ಹೆಲ್ಪ್ ಮಾಡೋಕೆ ಹೋಗಲ್ಲ. ಆ ಥರ ಎಲ್ಲ ಕಳ್ತನ ಮಾಡ್ಕೊಂಡು ತಿನ್ನೋರಿಗೆ ದುಡ್ಡು ತಿನ್ಬೇಕು ನಮ್ಮೂರಲ್ಲಿ ಯಾವತ್ತಿದ್ರು ಮಾಡ್ಬಿಡ್ತೀವಿ. ಎಲ್ಲರೂ ಸೇರ್ತಾರೆ ಅಂತ. ಆ ಥರ ಕಷ್ಟಪಟ್ಟಿರ್ತಾರೆ ಅಂದರೆ ರೈತರೊಬ್ರು ಸುಮ್ಮನೆ ಯಾರನ್ನೂ ಅಷ್ಟೇ ಬಿಡಲ್ಲ. ಇಲ್ಲಿ ಯಾರು ಆ ಥರ ಕಳ್ತನ ಮಾಡೋಕ್ಕಾಗಲ್ಲ. ಅವ್ರ ನಂಬಿಕೆ ಮೇಲೆ ಬಿಟ್ಟಿರ್ತೀವಿ ಎಲ್ಲ ಅಂಗಡಿ. ಇಲ್ಲ, ಅವರೆಲ್ಲ ಆ ಥರ ಮಾಡಲ್ಲ. ಅಂದರೆ ಕೀಳಕ್ಕೆ ಬಂದವ್ರು ಬೇಕಾದ್ರೆ ಒಂದೊಂದು ಉಳಿಸ್ಬಿಡ್ತಾರೆ, ಗಿಡದಲ್ಲಿ ಕುಯ್ಯೋದ್ ಬಿಡ್ತಾರೆ ಹೊರತು ಕಳ್ತನ ಮಾಡ್ತಾರೆ. ಇಲ್ಲ, ತಗೊಂಡೋಗಲ್ಲ. ನಾವು ಬಿಟ್ಟು ಹೋಗ್ತೀವಿ, ತೋಟನೇ ಬಿಟ್ಟು ಹೋಗ್ತೀವಿ ಅವರಿಗೆ. ತೋಟನೇ ಬಿಟ್ಬಿಟ್ಟು ಬೇರೆ ಕಡೆ ಎಲ್ಲರೂ ಹೋಗಿರ್ತೀವಿ. ಅವ್ರು ಕುಯ್ದ್ಬಿಟ್ಟು ಇಷ್ಟ ಆಗಿದೆ ಅಂತ ಅಂದ್ಬಿಟ್ಟು ಹೋಗ್ತಾರೆ. ನಂಬಿಕೆ ಮೇಲೆ ಬಿಟ್ಟು ಹೋಗ್ತೀವಿ. ನಂಬಿಕೆ ನಾವು ಹೆಂಗೆ ಭೂಮಿ ತಾಯಿ ನಂಬಿರ್ತೀವಿ ಹಂಗೆ ಅವರು ನಂಬಿರ್ತೀವಿ. ಕಾಫಿ ಹೂವು, ಮಲ್ಲಿಗೆ ಹೂವು ಥರ. ಮಲ್ಲಿಗೆ ಹೂವು ಇದು ಅಕ್ಕ, ಕಾಫಿ ಹೂವು. ಇದು ಒಳಗಡೆ ಇದೆ. ಇಲ್ಲಿ ನಿಮ್ಗೆ ಹೆಂಗೆ ಕಾಣಿಸ್ತು ಅದರೊಳಗಡೆ ಜೇನಿದೆ ಅಂತ? ಬನ್ನಿ ತೋರಿಸ್ತೀನಿ. ಜೇನು ಹುಳಗಳಿದೆ ಅಲ್ಲಿ ನೋಡಿ. ಅಲ್ಲ ಅಂತ ಸೌಂಡ್ ಕೇಳಿಸ್ತಿದೆ. ಬನ್ನಿ ನಾನು ನೋಡಿ, ಬನ್ನಿ. ಕಚ್ಚಲ್ಲ, ಬನ್ನಿ. ಹಾಗೆಲ್ಲ ಅಲ್ಲಿ ನೋಡಿ ಹುಳಗಳು ಕಾಣಿಸ್ತಾ ಉಂಟಾ? ಜೇನು ಹುಳ ಅದ್ರೊಳಗಡೆ ಹೋಗ್ತಿದೆ ನೋಡಿ ಒಳಗಡೆ. ಹೌದಾ? ಅದು ಕಟ್ಟಲ್ವಾ? ಅದು ತುಪ್ಪ ಎಲ್ಲ ಬರಲ್ವಾ? ಅದಿದೆ, ಭೂಮಿ ಇಷ್ಟು ತೆಗಿತೀವಿ ನಾವು ಇದನ್ನ. ಅದು ಹೋದ್ಮೇಲೆ ಅದೊಂದು ಜೇನುತುಪ್ಪ ತೆಗಿಬೇಕು. ಇದನ್ನ ಅಗದ್ಬಿಟ್ಟು ತೆಕ್ಕೊಂಡ್ಬಿಟ್ಟು ನೈಟ್ ಟೈಮು ಬೆಂಕಿ ಸೈಡಲ್ಲೆಲ್ಲ ಬೆಂಕಿ ಹಾಕೊಂಡ್ಬಿಟ್ಟು ಆ ಕಡೆ ತೋಟ ಸೈಡಲ್ಲಿ ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡಿರ್ಬೇಕು. ಇಲ್ಲ ಇಡೀ ತೋಟಕ್ಕೆ ಬೆಂಕಿ ಹತ್ಬಿಡುತ್ತೆ. ಅದೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಜೇನುತುಪ್ಪ ಫ್ರೆಶ್ ಆಗಿ ತೆಗಿತೀವಿ. ತೆಗೆದ್ಬಿಟ್ಟು ಅದನ್ನ ಇಟ್ಕೊಂಡು 2-3 ವರ್ಷ ಏನೂ ಆಗಲ್ಲ. ಯಾವಾಗ ತೆಗೆಯೋದು? ಇನ್ನೊಂದು 8-10 ದಿನ ಅದು. ಹೌದಾ? ಇದು ಹೂವೆಲ್ಲ ಮಾಸದೊಳಗಡೆ ತೆಗಿಬೇಕು. ಅಲ್ಲಿ ಜೇನುತುಪ್ಪ ಹುಳ ಎಲ್ಲ ಕೂತಿದ್ದಾವೆ ಅಲ್ಲೇ. ಹುತ್ತದ ಜೇನು ಅಂತೀವಿ ನಾವು. ಹುತ್ತದ ಜೇನು. ಹುತ್ತದ ಜೇನು ಅದು ಮಣ್ಣೊಳಗಡೆ ಕಟ್ಟದ? ಅದು ಈ ಮರದ ಬುಡಕ್ಕೆ ಕಟ್ಟಿರುತ್ತದೆ. ಇಲ್ಲಿ ಹೋಗ್ತಾ ಇದ್ದಾವೆ, ಕಾಣಿಸ್ತಾ? 4 ಜೇನು ಹುಳಗಳು ಹೋಯ್ತು. ಅದನ್ನ ಕಳಿಬೇಕು ಅಂದ್ರೆ ದಿನಗಳನ್ನ ನೋಡ್ಕೊಂಡ್ಬಿಟ್ಟು ಕಳಿತಾರೆ.